ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ದೀರಾ ಅವ್ರು ಹೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಬ್ಲಾಗ್ ಹಾಕೋದು. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಮದರ್ಸ್ ಡೇ. ಇವತ್ತು ಯಾರ್ಯಾರು ಮಕ್ಳ ತಾಯಿರು ನೋಡ್ತಿದ್ದೀರಾ, ಅಜ್ಜಿರು ನೋಡ್ತಿದ್ದೀರಾ, ಆಂಟಿರು ನೋಡ್ತಿದ್ದೀರಾ ಅವರೆಲ್ಲರಿಗೂ, ಅಮ್ಮದಿರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಇವತ್ತು ಮದರ್ಸ್ ಡೇಗೆ ಏನೇನು ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ ಗೈಸ್. ನೆನ್ನೆ ಕ್ಲಿಪ್ನ ಈಗ ಆ್ಯಡ್ ಮಾಡ್ತೀನಿ. ನೆನ್ನೆ ನೈಟಿನ ಕ್ಲಿಪ್ನ ನನಗೆ ಆ್ಯಡ್ ಮಾಡ್ತೀನಿ. ನೆನ್ನೆ ನೈಟ್ ಎಲ್ಲಿಗೆ ಹೋಗಿದ್ದೆ, ಏನು ತೊಗೊಬಂದೆ ನಮ್ಮ ಅಮ್ಮನ ಗಿಫ್ಟು ಅಂತ ಈಗ ಆ್ಯಡ್ ಮಾಡ್ತೀನಿ, ನೋಡಿ. ಗಾಯ್ಸ್, ಈಗ ನನ್ನ ಮನೆಯವ್ರ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕಾಗಿತ್ತು. ಹೊಸ ಮೊಬೈಲ್ ತೊಗೊಂಡ್ಮೇಲೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿರಲಿಲ್ಲ. ಅವ್ರ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿ, ನನ್ನ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿ, ಮತ್ತು ನಾನು ಹೊಸ ಪೌಚ್ ತೊಗೊಂಬಂದೆ. ಅದಾದಮೇಲೆ ಅಮ್ಮಂಗೆ ನಾಳೆ ಮದರ್ಸ್ ಡೇ ಇದೆಯಲ್ಲ, ಅದಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂತ ನಾನು ಮತ್ತು ನಮ್ಮ ಮನೆಯವ್ರು ಹೋಗ್ತಿದ್ದೋ. ದಿಸ್ ಈಸ್ ಎ ಸರ್ಪ್ರೈಸ್ ಗಿಫ್ಟ್. ಅವ್ರಿಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಎಂತು ಅಂತ. ನಾನು ಸರ್ಪ್ರೈಸಾಗಿ ತೊಗೊಂಡೋಗ್ಬೇಕು ಅಂತ ನೈಟ್ 9:35 ಆಗಿತ್ತು. ಅಷ್ಟೊತ್ತಿಗೆ ಬೇಗನೆ ಹೋಗಿ ಚೆನ್ನಾಗಿರೋದೊಂದು ಸ್ಯಾರಿ ನೋಡಿಕೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ನಾನು ಮತ್ತು ನಮ್ಮ ಮನೆಯವ್ರು ಬಂದೋ. ಗಾಯ್ಸ್, ಈಗ ಸೀರೆ ತೊಗೊಂಡು ಹೋಗ್ತಾಯಿದ್ದೀನಿ ಮನೆಗೆ. ಯಾವ ಥರ ಇರುತ್ತೆ ಎಕ್ಸ್ಪ್ರೆಷನ್ ಅಂತ ನೋಡೋಣ ಬನ್ನಿ ಗಾಯ್ಸ್. ಪೌಚ್ ಹಾಕ್ಬಿಟ್ಟಿದ್ದೀನಲ್ಲ. ಓ ಗೈಸ್, ನಮ್ಮ ಅಮ್ಮ ಬಂದೇ ಇಲ್ಲ. ಶಟ್, ಹೋಗೋಣ ತಡೀರಿ ನಮ್ಮ ಅಮ್ಮನ ಹತ್ರ. ಗೈಸ್, ನಾನು ನೋಡಿ ನಮ್ಮಮ್ಮ ಎಲ್ಲಿ ನಿಂತಿದ್ದಾರೆ ಅಂತ ನಾನು ಮೇಲತ್ತಿ ಕೆಳಗೆ ಇಳಿದು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮಮ್ಮ ಇಲ್ಲಿ ನಿಂತಿದ್ದಾರೆ ನೋಡಿ. ಆ ಮೂಮೆಂಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು ಅಲ್ಲಿ. ಹಂಗಾಗಿ ನಾನು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ನಮ್ಮಮ್ಮ ತುಂಬ ಜೋರಾಗಿ ಎಲ್ಲ ಜನ ನೋಡಂಗೆ ಹತ್ಬಿಟ್ರು. ಇಲ್ಲ ಫಸ್ಟ್ ನಿಂಗೆ ಆಪ್ರೇಷನ್ ಆಗಬೇಕು, ಇದು ವಾಪಸ್ ತಗೊಂಡೋಗು, ಇದು ವಾಪಸ್ ತಗೊಂಡೋಗು ಸೀರೆನ, ನನಗೆ ಬೇಡ ಅಂತ ಸಖತ್ ಜೋರಾಗತ್ರು. ಇನ್ನು ಅದನ್ನೆಲ್ಲ ಸ್ವಲ್ಪ ಪರ್ಸ್ನಲ್ ಪ್ರೈವೇಟ್ ಅನ್ನೋದು ಇರುತ್ತಲ್ಲ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಅದೇ ಗೈಸ್. ಬಿಕ್ಕಡಿಕೆ ತುಂಬ ಜಾಸ್ತಿ ಇದೆ ನನಗೆ, ಹಂಗಾಗಿ ಬಿಕ್ಕಡಿಸ್ಕೊಂಡು ಮಾತಾಡ್ತಿದ್ದೀನಿ. ಬೆಳಗ್ಗಿನ ತಿಂಡಿ ನಮ್ಮ ಮನೇಲಿ ಪುಳಿಯೋಗರೆ. ಸಖತ್ ಲೇಟಾಗಿ ಎದ್ದಿದ್ದೀನಿ. ಟೈಮ್ ನೋಡಿಲ್ಲ ಎಷ್ಟಾಗಿದೆ, 12 ಗಂಟೆ ಆಗಿದೆ. ಈಗ ಎದ್ದಿದ್ದೀನಿ. ಈಗ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ಮಾಡಿ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊರಟ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್. ಹೊರಡೋಣ ಅಂತ ಹೊರಟ್ರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಮಳೆ ಬರ್ತಾ ಇರೋದು. ಮಳೆ ನೋಡಿ ಇಲ್ಲಿ. ಅಯ್ಯೋ ಅಲ್ಲಂತೂ ಮೋಡ ಕೌಟ್ಕೌಟೈತೆ. ಆ ಕಡೆ ಸಖತ್ ಮಳೆ ಗಾಯ್ಸ್. ಸಖತ್ ಮಳೆ ಬರ್ತೈತಲ್ಲ. ಎಲ್ಲ ಖುಷಿ ನೋಡಿ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈಗ ಹೊರಗಡೆಯಿಂದ ಬಟ್ಟೆ ತಂದು ಹಾಕಿರೋದು ನಮ್ಮಮ್ಮ ನೋಡಿ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದು. ಹೊರಡೋಣ ಈಗ ಸ್ನಾನ ಮಾಡ್ಕೊಂಡು ಇಬ್ಬರು ಅಂತ. ಯಾಕರಿ ಹಿಂಗೆ ಅಭಿ, ಏನು ಮಾಡೋದು? ಮಳೆ ನಿಂತ ಮೇಲೆ ಹೋಗೋಣ ಬನ್ನಿ ಗೈಸ್ ಹೊರಗಡೆ. ನೋಡಿಲಿ ಎಷ್ಟು ಮಳೆ ಬರ್ತಿದೆ. ನಾನು ರೂಮಿಂದ ಕಾಣಿಸ್ತಿದೆ ನೋಡಿ, ಎಷ್ಟೊಂದು ಮಳೆ ಬರ್ತಿದೆ. ಯಪ್ಪ ದೇವರೇ, ನೋಡಿಲಿ ಮಳೆನ ಫುಲ್ ಮೋಡ ಗೈಸ್. ಯಪ್ಪ ದೇವ, ನೋಡಿಲಿ ಮಳೆ. ಯಪ್ಪ, ಹೆಂಗೆ ಗೈಸ್ ಹೋಗೋದು ಹೊರಗಡೆ ಈಗ ನಾವು? ಅಲ್ಲಿ ನೋಡಿ ಎಷ್ಟೊಂದು ಮಳೆ ಬರ್ತಿದೆ. ದೇವ್ರದೆಯಿಂದ ಒಂದು 3 ಗಂಟೆ 2 ಗಂಟೆ ನಿಂತ್ಕೊಂಡ್ರೆ ಸಾಕು ಗಾಯ್ಸ್. ಈಗ ಈ ಥರ ರೆಡಿಯಾಗಿದ್ದೀನಿ. ಯಾವ ಥರ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಅಮ್ಮಂಗೆ ಏನು ಸೀರೆ ಕೊಡಿಸಿದ್ದೀನಿ. ನೈಟೇ ಬಂದು ಬ್ಲೌಸ್ ಹೊಲಿಸ್ದೆ ನಾನು. ಬ್ಲೌಸು ಹಾಕ್ಕೊಂಡಿದ್ದಾರೆ ಮತ್ತು ಸೀರೆನೂ ವೇರ್ ಮಾಡಿದ್ದಾರೆ. ಈಗ ಪೂಜೆ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಕಾಣ್ತಿದ್ದಾರೆ ಅಂತ. ಈಗ ಸದ್ಯಕ್ಕೆ ಪೂಜೆ ಮಾಡೋದನ್ನು ತೋರಿಸ್ತೀನಿ, ಆಮೇಲೆ ಅವ್ರು ಸೀರೆ ಹಾಕ್ಕೊಂಡಿರೋದು ತೋರಿಸ್ತೀನಿ ಬನ್ನಿ ಗಾಯ್ಸ್. ಗೈಸ್, ನನ್ನ ಔಟ್ಲುಕ್ ಇವತ್ತು ನಾನು ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡೆ. ಸ್ಯಾರಿ ವೇರ್ ಮಾಡೋಕ್ಕಾಗಲ್ಲ, ಬಿಕ್ಕಡಿಕೆ ಬರ್ತಿದೆ. ಸ್ಯಾರಿ ವೇರ್ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ಆಗೋಗಿದೆ ಆಲ್ರೆಡಿ. ಆಗಲೇ ಮಳೆ ಬಂದಿತ್ತು, ಹಂಗಾಗಿ ತುಂಬ ಇನ್ನೂ ಲೇಟ್ ಆಗುತ್ತೆ ಅಂತ ಸದ್ಯಕ್ಕೆ ಒಂದು ಟಾಪು ಮತ್ತು ಒಂದು ಪ್ಯಾಂಟ್, ಒಂದು ವೇರ್ ಮಾಡ್ತೀನಿ.
ಇದೀಗ ಕಾಸ್ಮೆಟಿಕ್ ಐಟಮ್ ತೊಗೊಳಕ್ಕೆ ಹೋಗಿ ಇಷ್ಟು ಬೀಳ್ಸಿದ್ದೀನಿ. ಈ ಥರ ಕಾಣ್ತಾ ಇದ್ದೀನಿ ನೋಡಿ, ಈ ಥರ ಇದೆ ನನ್ನ ಔಟ್ಲುಕ್ ನೋಡಿ ಗೈಸ್. ಈ ಥರ ಪೂಜೆ ಮಾಡಿದ್ದಾರೆ ನಮ್ಮಮ್ಮ. ಈಗ ನಮ್ಮಮ್ಮನ ಔಟ್ಫಿಟ್ ತೋರಿಸ್ತೀನಿ ಬನ್ನಿ ಗೈಸ್. ನೆನ್ನೆ ನೈಟು ಅಮ್ಮಂಗೆ ಮದರ್ಸ್ ಡೇಗೆ ಅಂತ ಇದೇ ಸ್ಯಾರಿ ತಂದಿದ್ದು ನಾನು. ತಿರುಗು ಹಿಂದೆ ತಿರುಗು. ಈ ಥರ ಬ್ಲೌಸ್ ಹೊಲ್ದಿದ್ದಾರೆ, ಅರ್ಜೆಂಟಿಗೆ ಹೊಲ್ಕೊಟ್ಟಿದ್ದಾರೆ, ಚೆನ್ನಾಗಿ ಹೊಲ್ಕೊಟ್ಟಿಲ್ಲ. ಮತ್ತು ನಾಳೆ ಹೋಗ್ಬಿಟ್ಟು ಇದನ್ನೆಲ್ಲ ಒಂದು ಸ್ವಲ್ಪ ಟೈಟ್ ಮಾಡಿಸ್ಬೇಕು. ತೋಳೆಲ್ಲ ಸ್ವಲ್ಪ ಲೂಸ್ ಐತೆ. ಮುಂದೆ ತಿರುಗು ಮಮ್ಮ ನೋಡಿ, ಅದೊಂದು ಸ್ವಲ್ಪ ಲೂಸ್ ಐತೆ. ಹಿಂಗೈತೆ ಸ್ಯಾರಿ, ಹೊಲ್ಕೊಟ್ಟವ್ರೆ, ಚೆನ್ನಾಗೈತೆ, ಲೂಸ್ ಐತೆ. ಇಷ್ಟ ಐತೆ ಸ್ಯಾರಿ? ಇಷ್ಟ ಆಯ್ತು. ಚೆನ್ನಾಯ್ತಾ? ಚೆನ್ನಾಗೈತೆ. ಇದ್ದಕ್ಕಿದ್ದಂಗೆ ತಗೊಬಂದ್ಲು ಗೈಸ್. ನನಗೆ ಗೊತ್ತಿಲ್ಲ, ನಾನು ಮನೇಲಿದ್ದೆ. ಅಲ್ಲಿ ತಗೊಂಡೋಗಿ ಇಲ್ಲಿಂದ ಗೊತ್ತಿಲ್ಲ, ನನಗೆ ಗೊತ್ತಿಲ್ದಂಗೆ ತಗೊಂಡೋಗಿ ರೌಕೆ ಪೀಸ್ನು ತಗೊಂಡೋಗಳೆ, ನಂಗೆ ಗೊತ್ತೇ ಇಲ್ಲ. ಅಳ್ತೆಲ್ ರೌಕೆ ಪೀಸ್ನು ತಗೊಂಡೋಗಿ ಕೊಟ್ಬಿಟ್ಟು ತಗೊಂಡೆಲ್ಲ ಮಾಡ್ಕೊಂಡು ಇವತ್ತು ಬೆಳಗ್ಗೆ ತಂದಾಗಲೇ ನಂಗೆ ಗೊತ್ತಾಗಿತ್ತು ನನ್ನ ಮಗಳು ನನಗೆ ಸೀರೆ ತಂದವಳೆ. ಸುಮ್ಮನಿರಮಾಯ ಅಳ್ತಾರ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ಸ್, ದೇವ್ರು ಒಳ್ಳೇದು ಮಾಡಲಿ. ಅಳ್ಬೇಡ ಗೈಸ್. ಟೈಮ್ 4 ಗಂಟೆ ಆಗಿದೆ, 4:15 ಆಗಕ್ಕೆ ಬಂದಿದೆ. ಈಗ ಹೊರಡ್ತೀವಿ ನೋಡಿ. ಇದು ನಮ್ಮಮ್ಮನ ಔಟ್ಫಿಟ್. ನನ್ನ ಔಟ್ಫಿಟ್ ಹಂಗೆ ಫಸ್ಟ್ ಟೈಮ್ ನೀನು ಹುಟ್ಟಿದ್ಮೇಲೆ ಇದೇ ಫಸ್ಟ್ ಟೈಮ್ ನನಗೆ ಗೊತ್ತಿಲ್ದಲೇ ನೀನು ಸೀರೆನೂ ತಂದು ರೌಕೆನೂ ಹೊಲಿಸಿ ಈಗ ಸಡನ್ನಾಗಿ ತಂದು ತೋರಿಸಿರೋದು ನನಗೆ ಫಸ್ಟ್ ಟೈಮ್. ಚೆನ್ನಾಗಿ ಕಾಣಿಸ್ತೈತೆ ಸೀರೆ. ಫಸ್ಟ್ ಟೈಮ್ ನನ್ನ ಔಟ್ಫಿಟ್ ತೋರಿಸ್ಬಿಡು. ಈ ಕಡೆ ಬಾ. ಗೈಸ್, ನಾನು ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡೆ. ಸ್ಯಾರಿ ವೇರ್ ಮಾಡೋವಷ್ಟು ಟೈಮ್ ಇಲ್ಲ, ಮಳೆ ಬರೋಂಗಾಗಿದೆ. ಅದಕ್ಕೆ ಈ ಥರದಲ್ಲಿ ಹಿಂಗೆ ಮಾಡಬೇಕು ಬ್ಲಾಗ. ಹಿಂಗೆ ಇಟ್ಕೊತವ್ರು ಗೈಸ್ ನಮ್ಮಮ್ಮ. ಹಿಂಗೆ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದ್ದೀನ? ಕಮೆಂಟ್ ಮಾಡಿ ಗೈಸ್. ಈಗ ಇದೆಲ್ಲ ಗ್ರೀನ್ ಕಾಣ್ತಾ ಇಲ್ವಾ ಪಾಪ? ಎಲ್ಲಿ ಕಾಣುತ್ತೆ? ಈಗ ಹೊರಡೋಣ ಬನ್ನಿ ಗೈಸ್. ಟೈಮ್ ನೋಡಿ ಇಲ್ಲಿ ಎಷ್ಟಾಗಿದೆ, 4:15 ಆಗಕ್ಕೆ ಬಂದಿದೆ. ಹೊರಡೋಣ, ಜಾ ಟೈಮ್ ಆಗೋಗೈತೆ. ಹೆಣ್ಮಗಳು ಹುಟ್ಟಿಲ್ಲಲ್ಲ ಅಂತ ಈಗ ಒಂದು 22 ವರ್ಷದ ಹಿಂದೆ ಈ ಕಡೆಗೆ ಬಾ, ಕಾಣಿಸಲ್ಲ ನನಗೆ ಅಂತ ಕೊರಗೋದು ಮನಸ್ಸು. ನನಗೆ ಹೆಣ್ಮಗು ಆಯ್ತಲ್ಲ, ನನಗೆ ಹೆಣ್ಮಗು ಆಯ್ತಲ್ಲ, ಎಷ್ಟೋ ಸತಿ ಕೊರಗಿದ್ದೀನಿ ನಾನು ಹಂಗಂತ. ಈಗ ಹಂಗೆ ಅನ್ನಿಸ್ತೈತೆ, ಹೆಣ್ಣು ಮಗುವಾಗಿ ಹುಟ್ಟಿದ್ದಕ್ಕೆ ದೇವ್ರು ನನಗೆ ಒಳ್ಳೆ ಇದು ಕೊಟ್ಟವನೇ ಭಗವಂತ. ಗಂಡು ಮಕ್ಕಳಲ್ಲಿ ನಾವು ದೊಡ್ಡವರಾಗತ್ತಕ್ಕ ಅಷ್ಟೇ. ಆದರೆ ಹೆಣ್ಮಕ್ಳು ಹಂಗಲ್ಲ, ಮದುವೆ ಆದ್ರೂ ತಾಯಿ ತಂದೆನ ಯಾವತ್ತೂ ಬಿಟ್ಕೊಡಲ್ಲ. ಅವರು ತಾಯಿ ತಂದೆ ಅಷ್ಟೇ ಆಸೆ ಮಾಡ್ತಾರೆ, ಅವ್ರ ಗಂಡಕ್ಕಿಂತ ಒಂದು ಪಟ್ಟು ಹೆಚ್ಚಿಗೆ ಆಸೆ ಮಾಡ್ತಾರೆ ತಂದೆ ತಾಯಿ ಕಂಡ್ರೆ. ಹೆಣ್ಮಕ್ಳು ನನಗೀಗ ಹಂಗೆ ಅನ್ನಿಸ್ತೈತೆ, ನನ್ನ ಮಗಳು ಹುಟ್ಟಿದ್ ನನಗೆ ತುಂಬ ಏನೋ ಖುಷಿ, ಏನೋ ಒಳ್ಳೆಯದು. ನನ್ನ ಮಗಳೇ ನನಗೆ ಪ್ರಪಂಚ. ಓ ಗೈಸ್, ಅವ್ರು ಅಳ್ತಾರೆ, ಬಿಟ್ಟರೆ ಅವ್ರು ಅಳ್ತಾರೆ, ಗ್ಯಾರಂಟಿ ನೋಡ್ತಾರೆ. ಈಗ ಹೋಗ್ತಾ ಸಿಗ್ತೀನಿ ಗೈಸ್. ತುಂಬ ಲೇಟಾಗಿ ಹೋಗಿದೆ. ಹೋಗ್ತಾ ಸಿಗ್ತೀನಿ ಬನ್ನಿ ಗೈಸ್. ಗೈಸ್, ಈಗ ಇಲ್ಲಿಂದ ಹೊರಟು ನಾನು ಮತ್ತು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣವೇ ಮಳೆ ತುಂಬಾ ಜೋರಾಗಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಳಿದ್ಬಿಟ್ಟು ಒಂದೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ನಾನು ನಮ್ಮಮ್ಮ ನಡ್ಕೊಂಡು ಹೋಗ್ತಿದ್ದೋ. ಅದಾದಮೇಲೆ ಎಲ್ಲೂ ನೋಡಿ ಗೈಸ್, ಎಲ್ಲ ದೇವಸ್ಥಾನ ಬರೀ ಬಾಗಿಲು ಹಾಕಿದೆ. ಇವತ್ತು ಭಾನುವಾರ ಅಲ್ವಾ, ಹಂಗಾಗಿ ಎಲ್ಲ ದೇವಸ್ಥಾನ ಬಾಗಿಲು ಹಾಕಿದ್ರು. ಯಾವುದೂ ದೇವಸ್ಥಾನ ತೆಗ್ದಿರಲಿಲ್ಲ. ತೆಗ್ದಿದ್ದು ಒಂದೇ ದೇವಸ್ಥಾನ, ರಾಯರ ದೇವಸ್ಥಾನ. ಇನ್ನೆಲ್ಲ ದೇವಸ್ಥಾನ ಬಾಗಿಲು ಹಾಕಿತ್ತು. ರಾಯರ್ ತೆಗ್ದುಬಿಟ್ಟಿದ್ದಾರೆ ನೋಡಿ ಗಾಯ್ಸ್. ಒಳಗೋಗ್ಬೇಕು, ಒಳಗೆ ಬಿಡು. ಕಾಲು ತೊಳ್ಕೊಳ್ಳೋಣ ಬನ್ನಿ ಗಾಯ್ಸ್. ಫಸ್ಟ್ ಸಾರ್ಥಕಾಯ್ತು ಇಲ್ಲಿವರೆಗೂ ಬಂದಿದ್ದಕ್ಕೆ. ಗಾಯ್ಸ್, ಇಷ್ಟು ತನಕ ನಡೆದಾಡ್ಕೊಂಡು ಬಂದಿದ್ದಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತೆಗ್ದಿತ್ತು. ತುಂಬಾ ಖುಷಿ ಆಯಿತು. ನಾನು ಮತ್ತು ನಮ್ಮಮ್ಮ ಕೈ ಮುಕ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಪ್ರಸಾದ ತೊಗೊಂಡು ಹೊರಡ್ತಿದ್ದೋ. ಈಗ ನೋಡಿ ಕೈ ಮುಕ್ಕೊಂಡು ಈಗ ಪ್ರಸಾದ ತೊಗೊಳಕ್ಕೆ ಹೊರಡ್ತೀವಿ. ಪ್ರಸಾದ ತೊಗೊಂಡ್ಬಿಟ್ಟು ಆದಮೇಲೆ ಪ್ರದಕ್ಷಿಣೆ ಹಾಕೋಕ್ಕೆ ನಾನು ಮತ್ತು ನಮ್ಮಮ್ಮ ಸ್ಟಾರ್ಟ್ ಮಾಡ್ತೀವಿ.
ಗೈಸ್ ದೇವಸ್ಥಾನ ಮುಗಿಸ್ಕೊಂಡು ನಾವೀಗ ಊಟ ಮಾಡೋಕ್ಕೆ ಬಂದೋ. ತುಂಬಾ ಹೊಟ್ಟೆ ಹಸ್ತಿತ್ತಲ್ಲ. ಆಮೇಲೆ ಅನ್ಕೊಳ್ಳೋಕೆ ಹೋಗಬೇಡಿ, ದೇವಸ್ಥಾನಕ್ಕೆ ಹೋಗಿ ಇದೇನಪ್ಪ ಇವ್ರು ಚಿಕನ್ ಊಟ ಮಾಡ್ತಿದ್ದಾರೆ, ಇಲ್ಲಿಗೆ ಬಂದಿದ್ದಾರೆ, ಹೋಟೆಲಿಗೆ ಬಂದಿದ್ದಾರೆ ಅಂತ. ಇನ್ನೊಂದು ಏನಂದರೆ ಗೈಸ್, ಇವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ ಮಧ್ಯಾಹ್ನದ ಲಂಚ್ ನಮ್ಮ ಅಮ್ಮಂಗೆ ಹೊರಗಡೆನೇ ಊಟ ಮಾಡಿಸ್ದೆ. ಅದಾದಮೇಲೆ ತುಂಬಾ ಮಳೆ ಬರ್ತಿತ್ತು. ನಾನು ಅಮ್ಮ ಆಟೋದಲ್ಲಿ ಮನೆಗೆ ಹೋದೋ. ಇನ್ನೇನೊಂದು 10-15 ನಿಮಿಷ ನಾವು ಮನೆಗೆ ರೀಚ್ ಆಗಲಿಲ್ಲ ಅಂದಿದ್ರೆ ತುಂಬಾ ಮಳೆ ಬರೋದು. ನಾವು ಮನೆಗೆ ಹೋಗಿ ರೀಚ್ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ಮಳೆ ಇರಲಿಲ್ಲ. ನಾವು ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದರೆ ಅದೇ ನಾನು ಹೇಳಿದ್ನಲ್ಲ, ಅಮ್ಮೊಂದು ಲೂಸ್ ಇದೆ ತುಂಬ ಬ್ಲೌಸು ಅಂತ, ಅದಕ್ಕೆ ಈಗ ಟೈಟ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಟೈಟ್ ಮಾಡಿಸ್ಕೊಂಡು ಬರ್ತೀವಿ ಬನ್ನಿ ಗೈಸ್. ಬ್ಲೌಸ್ ಕೊಟ್ಬಿಟ್ಟು ಸ್ವಲ್ಪ ವಾಕ್ ಮಾಡೋಣ, ಊಟ ಮಾಡಿ ಜೀರ್ಣ ಆಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಒಂದು 2 ರೌಂಡ್ ಹೊಡೆದ್ಬಿಟ್ಟು ಹೊಟ್ಟೆ ಮೇಡ ಆಯ್ತಲ್ಲ, ವಾಕ್ ಮಾಡ್ತಾ ಇದ್ದೀನಿ. ಆಯ್ತಾ ಇಲ್ಲ ಸ್ವಲ್ಪ ವಾಕ್ ಮಾಡಿದರೆ ರಿಲೀಫ್ ಫೀಲ್ ಆಗುತ್ತೆ ಅಂತ ವಾಕ್ ಮಾಡ್ತಾಯಿದ್ದೀನಿ. ಸುಸ್ತಾಯ್ತಿದೆ ಗಾಯ್ಸ್. ಅಲ್ಲಿ ನೋಡಿ, ಅಲ್ಲಿ ಬ್ಯಾಗ್ ಕಾಣಿಸ್ತಿದೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಮತ್ತು ಇಲ್ಲಿಂದ 1 ರೌಂಡ್ ಹೋದರೆ ಒಂದು ಸ್ವಲ್ಪ ಜೀರ್ಣ ಆಗುತ್ತೆ ಊಟ ಮಾಡಿರೋದು ಅಂತ ಮತ್ತೆ ನಮ್ಮಮ್ಮ ವಾಕ್ ಮಾಡ್ತಾಯಿದ್ದೀವಿ. ಹಾಗೂ ಇವತ್ತಿನ ರುಟೀನ್ ಇದ್ದಿದ್ದು ಏನು ಅಂದರೆ ಗೊತ್ತಾ ಗೈಸ್, ನಾನು ಮೆಚೂರ್ಡ್ ಆದಮೇಲೆ ನಮ್ಮಮ್ಮ ಒಂದು ಸೀರೆ ತೊಗೊಳ್ಳಿಲ್ಲ, ಒಂದು ಒಡವೆ ತೊಗೊಳ್ಳಿಲ್ಲ. ಬರೀ ಎಲ್ಲ ನನಗೆ ಮಾಡೋದಾಯಿತು. ಸೀರೆ ಆಗಲಿ, ಒಡವೆ ಆಗಲಿ, ಏನೇ ಆಗಲಿ ಬರೀ ನನಗೆ ಮಾಡೋದು. ಸೀರೆ ತಗೊಳ್ಳೋದಾಗಲಿ, ಒಡವೆ ತಗೊಳ್ಳೋದಾಗಲಿ, ಏನೇ ಆಗಲಿ ಜಾಸ್ತಿ ನಮ್ಮಮ್ಮ ನನಗೆ ಮಾಡ್ತಿದ್ರು. ಹಂಗಾಗಿ ಎಲ್ಲ ನನಗೆ ಮಾಡಿದಾರಲ್ಲ ಅಂತ ಇಷ್ಟು ದಿವಸ ಅವರು ನಮಗೆ ಮಾಡಿರೋ ತ್ಯಾಗನ ಇವಾಗ ಅವ್ರು ನಮಗೆ ಇಷ್ಟು ದಿವಸ ಏನು ಮಾಡಿದ್ದಾರೆ, ಏನು ಮಟ್ಟಿದ್ದಾರೆ, ಅದನ್ನು ನಾವು ಅವ್ರಿಗೆ ಮಾಡಬೇಕಲ್ವಾ. ನಮ್ಮಮ್ಮ ಮದುವೆಲೇನೊಂದು 3 ಸೀರೆ ತೊಗೊಂಡಿದ್ರು ಅನ್ನೋದನ್ನು ಬಿಟ್ಟರೆ ನಮ್ಮಮ್ಮ ಸೀರೆನೇ ತೊಗೊಂಡಿರಲಿಲ್ಲ ಗೈಸ್. ಒಂದೇ ಒಂದು ಸೀರೆನೂ ನಮ್ಮಮ್ಮ ಇವತ್ತವರೆಗೂ ತಗೊಂಡೇ ಇಲ್ಲ ಗೈಸ್. ನಮ್ಮಮ್ಮ ನಾನು ಮದುವೆ ಟೈಮಲ್ಲಿ ಒಂದು 3 ಸೀರೆ ತೊಗೊಂಡಿದ್ದು ಬಿಟ್ಟರೆ ನಮ್ಮಮ್ಮ ಸೀರೆನೇ ತೊಗೊಂಡಿಲ್ಲ ಇವತ್ತವರೆಗೂ. ಅದೊಂದು 3 ಸೀರೆ ನಾನು ಮಿಚ್ಚೋಡಾದಾಗೇನೋ ಒಂದು ಸೀರೆ, ನಮ್ಮ ಮಿಚ್ಚೋಡಾದಾಗಲೂ ಸೀರೆ ತೊಗೊಂಡಿಲ್ಲ. ಅವ್ರು ಏನು ಹಳೆ ಸೀರೆ, ನಾರ್ಮಲ್ ಸೀರೆ ಇದೆಯಲ್ಲ, ಅದರಲ್ಲಿ ನಾನು ಫಂಕ್ಷನ್ ಮಾಡಿ ಮುಗಿಸಿದ್ರು. ಅದೇ ನನಗಾದರೆ ಒಂದು 5,000 ರೂಪಾಯಿಂದ ಒಂದು ಸ್ಯಾರಿ ತೆಗೆದ್ರು, ಇನ್ನೊಂದು 9,000 ರೂಪಾಯಿಂದ ಒಂದು ಸ್ಯಾರಿ ತೆಗೆದ್ರು. ಅದೇ ಅವರಾದರೆ ಏನೂ ತೊಗೊಳ್ಳಿಲ್ಲ. ಮದುವೆಲೂ ಅಷ್ಟೇ ನನಗೆ 3 ಸೀರೆ ತೊಗೊಂಡ್ರು ಅಷ್ಟೇ. ಅದು ಜಾಸ್ತಿ ಪ್ರೈಸಿನ ತಗೊಳ್ಳಿಲ್ಲ, ಎಲ್ಲ ಕಡಿಮೆ ಪ್ರೈಸಿನ ತೊಗೊಂಡ್ರು. ಅದೇ ನನಗಾದರೆ 15, 20, 5, 10 ಆ ಥರ ಕೊಡಿಸಿದ್ರು. ಅವರಾದರೆ ಕಡಿಮೆ ತೊಗೊಂಡ್ರು. ಅದಕ್ಕೆ ನಾನು ಮದರ್ಸ್ ಡೇಗೆ ಸರ್ಪ್ರೈಸ್ ಕೊಡೋಣ ಅಂತ ನಮ್ಮ ಯಜಮಾನ್ರ ಜೊತೆ ಹೋಗಿ ನಾನು ತಗೊಬಂದಿದ್ದು ಸೀರೆ. ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಸೀರೆ ತಂದು ನೈಟೇ ಹೊಲಿಯಕ್ಕೆ ಹಾಕ್ಬಿಟ್ಟು ಬೆಳಗ್ಗೆ ಹೇಳಿದ್ದೆ, ಆಂಟಿ ಬೆಳಗ್ಗೆನೇ ಕೊಟ್ಬಿಡಿ, ನನಗೆ ಬೆಳಗ್ಗೆನೇ ಬೇಕು ಅಂತ ಹೇಳಿದ್ದೆ. ಸರಿ ಆಯಿತು ಕಣವ ಅಂತ ಕೊಟ್ಟರು. ಸ್ವಲ್ಪ ಲೂಸ್ ಇತ್ತು. ಈಗ ಅದನ್ನೇ ಸ್ಟಿಚ್ ಮಾಡ್ಸೋಕ್ಕೆ ಬಂದಿರೋದು ನಾನು. ಸ್ಟಿಚ್ ಮಾಡಿಸ್ಬಿಟ್ಟು ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದೇನು ಗೈಸ್ ಗೊತ್ತಾ, ಇವತ್ತು ಒಂದು ದಿವಸನೇ ಮದರ್ಸ್ ಡೇ ಅಲ್ಲ ನಮಗೆ, ಲೈಫ್ ಲಾಂಗ್ ಮದರ್ಸ್ ಡೇನೇ. ನಾನು ಡೈಲಿ ಸೆಲಿಬ್ರೇಟ್ ಮಾಡ್ತೀನಿ. ಇವತ್ತು ಒಂದು ದಿವಸ ಸೆಲಿಬ್ರೇಟ್ ಮಾಡ್ತಿದ್ದಾಳೆ, ಶೋ ಆಫ್ ತೋರಿಸ್ಕೊತಿದ್ದಾಳೆ ಅಂತ ಎಲ್ಲರೂ ಅಂದ್ಕೊಬೋದು. ಆ ಥರ ಏನಿಲ್ಲ. ಒಟ್ಟಿನಲ್ಲಿ ನನ್ನ ತಾಯಿ ಖುಷಿಯಾಗಿರಬೇಕು, ನನ್ನ ತಂದೆ ಖುಷಿಯಾಗಿರಬೇಕು, ನಮ್ಮ ಯಜಮಾನ್ರು ಖುಷಿಯಾಗಿರಬೇಕು. ನಾನು ಏನೇ ಮಾಡಿದರೂ ನಮ್ಮ ಯಜಮಾನ್ರು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅದು ತುಂಬಾ ಖುಷಿ ಗಾಯ್ಸ್. ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾನು ಏನೇ ಹೇಳಿದರೂ ಹ್ಞೂ ಅಂತಾರೆ. ಸರಿ ಆಯಿತು ಮಾಡೋಣ, ಏನಕ್ಕಾರ ಸರಿ ಆಯ್ತು ನಡಿ, ನಾನು ಬರ್ತೀನಿ, ನಾವು ಮಾಡೋಣ, ಅಮ್ಮ ಖುಷಿಯಾಗಿರಲಿ, ಅಪ್ಪ ಖುಷಿಯಾಗಿರಲಿ ಅಂತ ಇಷ್ಟಪಡ್ತಾರೆ. ಅದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಅವ್ರು ಸಿಕ್ಕಿರೋದು, ನನ್ನ ತಂದೆ, ನನ್ನ ತಾಯಿ, ನಮ್ಮ ಮನೆಯವ್ರು ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ನಾನು ಹೇಳ್ಬೋದು. ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಗೈಸ್. ಶಾರ್ಟ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಇದೇ ಥರ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್ ಗೈಸ್.